4 ಜಿಲ್ಲೆ ಪ್ರವಾಸ ಇಟ್ಕೊಂಡಿದ್ದೇವೆ. ಅಂದರೆ ನಿರಂತರವಾಗಿ ವಾರಗಟ್ಟಲೆ ತಾಲೂಕುಗಳು ಜಿಲ್ಲೆಗಳಿಗೆ ಭೇಟಿ ನೀಡುವಂಥದ್ದು. ನಿಮಗೆ ಗೊತ್ತಿರಲಿ, ಇತಿಹಾಸದಲ್ಲಿ ನಾನು ಚಿಕ್ಕಬಳ್ಳಾಪುರಕ್ಕೆ 2ನೇ ಬಾರಿ ಬರ್ತಾ ಇರೋದು. 1 ವರ್ಷದಲ್ಲಿ ಕೇವಲ ಜಿಲ್ಲಾ ಘಟಕಕ್ಕೆ 2ನೇ ಬಾರಿ ಬರ್ತಾ ಇರೋದು. ಅಂದರೆ ಯಾಕೆಂದರೆ ರಾಜ್ಯದ ಅಧ್ಯಕ್ಷರುಗಳು ಅಂತ ಹೇಳಿದ್ರೆ 5 ವರ್ಷಕ್ಕೊಮ್ಮೆ ಬರೋದು ಕಷ್ಟ ಇತ್ತು. ಅಷ್ಟು ಒತ್ತಡಗಳು ಇರ್ತಿತ್ತೇನೋ ಗೊತ್ತಿಲ್ಲ ನಮಗೇನು ಅಂತ ಹೇಳಿ, ಪಾಪ ಅಷ್ಟು ಕೆಲಸಗಳು ಇರ್ತಿತ್ತೇನೋ ಅಂತ ಗೊತ್ತಿಲ್ಲ. ಬಟ್ ಇವತ್ತು ತಾಲೂಕು ಜಿಲ್ಲೆಗಳಿಗೆ ಹೋಗಬೇಕು, ಸಂಘಟನೆಯನ್ನು ಕಟ್ಟಬೇಕು ಅನ್ನುವಂಥ ಕಾರಣಕ್ಕಾಗಿ ನಾವಿಲ್ಲಿ ಬಂದಿರುವಂಥದ್ದು ಅಷ್ಟೇ. ಕೇವಲ ಜಿಲ್ಲಾ ಕೇಂದ್ರಕ್ಕೆ ಹೋಗುವಂಥದ್ದಲ್ಲ, ಇಡೀ ರಾಜ್ಯವನ್ನು ನಾವು ಆಗಲೇ 2 ಬಾರಿ ಸುತ್ತೊಡೆದಿದ್ದೇವೆ. ಈಗ 3ನೇ ಬಾರಿ ಪ್ರಯಾಣ ಪ್ರಾರಂಭ ಮಾಡಿ ತಾಲೂಕುಗಳಿಗೆ ನಮ್ಮ ಕೆಲಸವನ್ನು ತಾಲೂಕುಗಳಿಗೆ ಹೋಗಿ ಅಲ್ಲಿ ಸಮಸ್ಯೆಗಳನ್ನು ಕೇಳುವಂಥ ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ ಹೊಸಕೋಟೆ ತಾಲೂಕಿಗೂ ಕೂಡ ನಮ್ಮ ತಾಲೂಕು ಅಧ್ಯಕ್ಷರು, ನಮ್ಮ ಸರ್ಕಾರಿ ನೌಕರ ಸಂಘದವರು, ಶಿಕ್ಷಕರ ಸಂಘ ಎಲ್ಲ ಒಟ್ಟಾಗಿ ಏನು ಸೇರ್ತೀರೋ ಅವತ್ತು ಬರ್ತಾನೆ ಅನ್ನುವಂಥದ್ದು ಒಂದು ಮಾತು. ಮುಂದುವರೆದ ಭಾಗವಾಗಿ ಇವತ್ತೇನು ಶಿಕ್ಷಕರ ಸಂಘ ಚುನಾವಣೆ ಬರ್ತಾ ಇದೆ, ಇಡೀ ರಾಜ್ಯದಲ್ಲಿ ನನಗೆ ಕೂಡ ತುಂಬ ಒತ್ತಡ ಬರ್ತಾ ಇದೆ. ಈಗೇನು ಸಿಟ್ಟಿಂಗ್ ಟೀಮ್ ಇರೋವಂಥವ್ರ ಜೊತೆ, ಸರ್ ನೀವು ಮನಸ್ಸು ಮಾಡಿಬಿಡಿ ಸರ್, ಅವಿರೋಧ ಆಗಿಬಿಡುತ್ತೆ, ಯಾಕೆ ಸುಮ್ಮನೆ ಇದು ಮಾಡ್ತಾ ಇದ್ದೀರಾ, ನೀವು ಹೆಂಗೆ ಹೇಳ್ತೀರ ಹಂಗೆ ಮಾಡ್ತೀವಿ ಅನ್ನುವಂಥ ಚರ್ಚೆಗಳು ನಿನ್ನೆ ಮೊನ್ನೆ ಹಬ್ಬನೂ ಮಾಡ್ಲಿಕ್ಕೆ ಬಿಟ್ಟಿಲ್ಲ ನಮಗೆ. ಅಲ್ಲಿಗೆ ಪಾಪ ಅಲ್ಲೆಲ್ಲ ಹುಡ್ಕೊಂಡು ಬಂದಿದ್ರು ಪಾಪ ನಮ್ಮ ರಾಜ್ಯದ ನಾಯಕರೆಲ್ಲ. ಸೊ ನಾನು ಇಷ್ಟೇ ಹೇಳಿದೆ, ಒಳ್ಳೆ ತಂಡ ಬರಬೇಕು, ಒಳ್ಳೆ ಕೆಲಸ ಮಾಡಬೇಕಷ್ಟೇ. ನಮ್ಗೆ ಯಾವುದು ನಮ್ಮ ಸ್ವಂತ ಹಿತಾಸಕ್ತಿ ಯಾವುದೂ ಇಲ್ಲ. ಇವತ್ತು ಶಿಕ್ಷಕರ ಜ್ವಲಂತ ಸಮಸ್ಯೆಗಳು ಹೆಂಗಿದೆ, ಬರೀ ಮನವಿ ಕೊಡೋದು, ಊಟ ಓಡಿಸ್ಕೊಳ್ಳೋದು, ಸಂಬಳ ಕೊಡಿಸೋದು ಅಷ್ಟು ಕೆಲಸ ಅಲ್ಲ. ಶಿಕ್ಷಕರ ಜ್ವಲಂತ ಸಮಸ್ಯೆಗಳು ಬಗೆಹರಿದಿಲ್ಲ. ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಬಿಟ್ಟರೆ ಕಡಿಮೆ ಆಗ್ತಾ ಇಲ್ಲ. ಕಾರಣ ಏನಂದರೆ ನಾವು ಇಲ್ಲಿವರೆಗೆ ಸುಮ್ಮನೆ ಇದ್ವಿ, ಇವರೇನೋ ಮಾಡ್ತಾರೆ ಅಂತ ಯಾರೂ ಮಾಡಲಿಕ್ಕಾಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಎಲ್ಲ ಇಲಾಖೆಯಲ್ಲೂ ಮಾಡ್ತಾಯಿದ್ವಿ, ಇದರಲ್ಲಿ ಯಾಕೆ ನಾವು ಮಾಡೋಕ್ಕಾಗಲ್ಲ ಅಂತ ನಾವೇ ಕೈಗೆ ಎತ್ಕೊಂಡಿದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ನಮ್ಮ ಕೈಲಿ ಆಗುತ್ತಾ ಕೆಲಸ ಮಾಡಲಿಕ್ಕೆ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಶಿಕ್ಷಕರ ಸಂಘದ ಒಂದು ಜವಾಬ್ದಾರಿಯನ್ನು ನಾವು ತೆಗೆದುಕೊಂಡಿದ್ದೇವೆ. ವಿಶ್ವಾಸ ಇಡಿ, ಬದಲಾವಣೆ ಜಗದ ನಿಯಮ ಅಂತ ಏನು ಹೇಳ್ತಾರೆ, ಯಾರು ಸಂಘಟನೆಯಲ್ಲಿ ಕ್ರಿಯಾಶೀಲವಾಗಿ ಬದ್ಧತೆಯನ್ನು ಇಟ್ಕೊಂಡು ನೌಕರರ ಶಿಕ್ಷಕರ ಪರವಾಗಿ ಕೆಲಸ ಮಾಡ್ತಾರೆ, ಅವ್ರಿಗೆ ಶಿಕ್ಷಕರ ಅವಕಾಶವನ್ನು ಮಾಡಿಕೊಡ್ತಾರೆ. ನಾನು ಕೆಲಸ ಮಾಡಿದ್ರೆ ನನಗೆ ಮಾಡ್ತಾರೆ, ನೀವು ಮಾಡಿದ್ರೆ ನಿಮಗೆ ಮಾಡ್ತಾರೆ. ಆ ವಿಚಾರದಲ್ಲಿ ನಾನು ನಂಬಿಕೆ ಇಟ್ಕೊಂಡಿರುವಂಥ ವ್ಯಕ್ತಿ. ಕಳೆದ 1 ವರ್ಷ 1 ತಿಂಗಳಿಂದ ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗೆ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಕೂಡ ಗಮನಿಸಿರುವಂಥದ್ದು. 25-30 ವರ್ಷ ಆಗದೇ ಇರುವಂಥ ಆದೇಶಗಳನ್ನು ಕೇವಲ 1 ವರ್ಷದಲ್ಲಿ ಮಾಡಿಸಿದ್ದೇವೆ. ಹಾಗಾಗಿ 25 ವರ್ಷ ಸಮಸ್ಯೆಗಳನ್ನು ನಮ್ಗೆ 1 ವರ್ಷದಲ್ಲಿ ಶಿಕ್ಷಣ ಇಲಾಖೆದ ಬಗೆಹರಿಸೋದೇನು ದೊಡ್ಡ ವಿಚಾರ ಅಲ್ಲ, 100ಕ್ಕೆ 100 ಬಗೆಹರಿಸ್ಕೊಡ್ತಾರೆ, 100ಕ್ಕೆ 100. ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆಯರಿದ್ದಾರೆ, ಶಿಕ್ಷಣ ಸಚಿವರು ಒಳ್ಳೆ ಇದ್ದಾರೆ, ಅಧಿಕಾರಿಗಳು ಒಳ್ಳೆಯರಿದ್ದಾರೆ. ನಾವೇನು ಕೇಳಿದ್ರು ಕೂಡ ನಮ್ಮ ಶಿಕ್ಷಕರ ವಿಚಾರಕ್ಕೆ ಅವರು ಮುಕ್ತವಾಗಿ ಬೆಂಬಲವನ್ನು ಕೊಡ್ತಾರೆ, ಸಮಸ್ಯೆ ಬಗೆಹರಿಸ್ತಾರೆ, ಚರ್ಚೆ ಮಾಡ್ತಾರೆ. ಇವರು ಚರ್ಚೆನೂ ಮಾಡಿಲ್ಲ, ಬಗೆನೂ ಹರಿಸಿಲ್ಲ. ಈ ಸಮಸ್ಯೆಗಳಾಗಿ ಇದ್ದರೆ ನಮ್ಮ ನಂಬಿರುವಂಥ ಶಿಕ್ಷಕರ ಪರಿಸ್ಥಿತಿಯನ್ನು ಇವತ್ತು ದಯನೀಯ ಶೋಚನೀಯ ಪರಿಸ್ಥಿತಿಯಲ್ಲಿದ್ದಾರೆ. ಲೀನ್ ಶಿಫ್ಟ್ ಬಂದರೆ ಭಯ, ಟ್ರಾನ್ಸ್ಫರ್ ಪಾಲಿಸೀಸ್ಗಳು ಸರಿ ಇಲ್ಲ, ಸಂಬಳ ಕಡಿಮೆ, ಪದವೀಧರರು ಸಮಸ್ಯೆಗಳಿದೆ, ಗ್ರಾಮೀಣ ಕೃಪಾಂತರ ಸಮಸ್ಯೆಗಳಿದೆ, 15-20 ವರ್ಷ ಸಮಸ್ಯೆಗಳಿದೆ. ಅದನ್ನು ಬಿಟ್ಟು ಉಳಿದಂಥ CRP, BRP ಅಂತ ECOಗಳಂತೆ ಬಾಬುಶಿ 108 ಸಮಸ್ಯೆಗಳು ಇದಾವೆ ಬಿಡ್ರಿ, ಹೇಳ್ತಾ ಹೋದರೆ ಒಂದು 25-30 ಸಮಸ್ಯೆಗಳಿದೆ. ಆ ಸಮಸ್ಯೆ ಬಗೆಹರಿಸ್ಬೇಕಲ್ಲ, ಆ ಕೆಲಸವನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಅಷ್ಟೇ ಬಿಟ್ಟರೆ ಇದರಲ್ಲಿ ನಮ್ಮದೇನೂ ಇಲ್ಲ. ಕೆಲವರು ಯಾರೋ ಭಾಳ ಜನ ನಮಗೆ ತುಂಬ ಪ್ರಶಂಸನೀಯವಾದ 90% ತುಂಬ ಪ್ರಶಂಸನೀಯವಾದ ಮಾತುಗಳನ್ನು ಮೊನ್ನೆ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಹೇಳಿದರು. ಹಾಗಾಗಿ ಈ ಕೆಲವರು ಒಂದು 5-6%, 10% ಇದು ಶಿಕ್ಷಕರ ಸಂಘದಲ್ಲಿ ನಾವೇ ಮಾಡ್ಕೊಳ್ತೀವಿ, ಈ ಥರದ್ದು ಕೂಡ ಕೆಲವು ಚರ್ಚೆಗಳನ್ನು ಮಾಡಿದ್ದಾರೆ. ಇವತ್ತು ನಿಮಗೆ ಗೊತ್ತಿದೆ, ಚುನಾವಣೆ, ಇವತ್ತೇನೋ ಚುನಾವಣೆ ಅಂತ ಇದ್ರು, ಎಲ್ಲನೂ ಸಾಗುತ್ತೆ ಚುನಾವಣೆ ಯಾರಿಗೂ ಗೊತ್ತಿಲ್ಲ. ಈಗ ನೋಡಿ, ಇವತ್ತು ಚುನಾವಣೆ ನೋಟಿಫಿಕೇಶನ್ ಪ್ರಾರಂಭ ಅಂತ 24ಕ್ಕೆ ಎಲೆಕ್ಷನ್ ಅಂತ. ಎಷ್ಟು ಇವತ್ತು ಟೈಮು ಹೆಂಗ್ರಿ ಮಾಡ್ತೀರಾ? 1,62,000 ಜನ ಶಿಕ್ಷಕರಪ್ಪ, ಅಷ್ಟು ಈಸಿಯಾಗಿ ಮಾಡೋಕ್ಕಾಗ್ತದ? ಚುನಾವಣಾಧಿಕಾರಿ ಯಾರು? ಮತದಾರರ ಪಟ್ಟಿ ಆಗಿದೆಯಾ? ಮತದಾರರ ಪಟ್ಟಿ ಡ್ರಾಫ್ಟ್ ರೂಲ್ ಅನೌನ್ಸ್ ಮಾಡಿದ್ದೀರಾ? ಎಲ್ರಿಗೂ ಅಪ್ರೂವ್ಡ್ ಲಿಸ್ಟ್ ಸಿಕ್ಕಿದೆಯಾ? ಎಂಥದ್ದು ಇಲ್ಲ. ಮೆಂಬರ್ಶಿಪ್ ಈ ಸಲ ತೊಗೊಂಡಿದ್ದೀರಾ? ಮೆಂಬರ್ಶಿಪ್ ನಿಮ್ಮ ಅಕೌಂಟಿಗೆ ಕಳೆದ 5 ವರ್ಷದ ಮೆಂಬರ್ಶಿಪ್ ತಾಲೂಕಿಗೆ ಬಂದಿದೆ. ಅವ್ರು ಎಲೆಕ್ಷನ್ ಹೆಂಗ್ರಿ ಮಾಡ್ತಾರೆ? ತಾಲೂಕು ಜಿಲ್ಲಾಧ್ಯಕ್ಷರು ದುಡ್ಡು ಬೇಕಲ್ಲೇನ್ರಿ? ಬ್ಯಾಲೆಟ್ ಪೇಪರ್ ಪ್ರಿಂಟ್ ಮಾಡಬೇಕು, ಚುನಾವಣಾಧಿಕಾರಿ ದುಡ್ಡು ಎಂಥದೂ ಇಲ್ಲ. ಕೇಳಿದ್ರೆ ಬರೀ ಕೋಟಿ